ಸುಂದರಕಾಂಡದ ಈ ಎಪಿಸೋಡ್ಗೆ ಸ್ವಾಗತ. ಶ್ರೀರಾಮಾಯಣದ ಹೃದಯ ಭಾಗವೆಂದೇ ಕರೆಯಲ್ಪಡುವ ಸುಂದರಕಾಂಡವು ಮಹರ್ಷಿ ವಾಲ್ಮೀಕಿಯ ರಚನೆಯ 5ನೇ ಕಾಂಡವಾಗಿದೆ. ಇದನ್ನು ಸುಂದರ ಎಂದು ಕರೆಯಲು ಕಾರಣ, ಇಲ್ಲಿ ವರ್ಣಿಸಲಾದ ಲಂಕಾಪುರಿಯ ಸೌಂದರ್ಯ, ಪುಷ್ಪಕ ವಿಮಾನ, ಅಶೋಕವನ, ಹನುಮಂತನ ದಿವ್ಯರೂಪ, ಸೀತಾದೇವಿಯ ಪಾತಿವ್ರತ್ಯ ಮತ್ತು ರಾವಣನ ಅರಮನೆಯ ವೈಭವ ಎಲ್ಲವೂ ಅತ್ಯಂತ ಮನೋಹರವಾಗಿವೆ. ರಾಮಾಯಣದ ಇತರ ಕಾಂಡಗಳಲ್ಲಿ ಶ್ರೀರಾಮನೇ ಪ್ರಧಾನ ನಾಯಕನಾಗಿದ್ದರೆ, ಈ ಸುಂದರಕಾಂಡದಲ್ಲಿ ಮಾತ್ರ ಹನುಮಂತನೇ ಕೇಂದ್ರ ಬಿಂದುವಾಗಿದ್ದಾನೆ. ಅವನ ಭಕ್ತಿ, ನಿಸ್ವಾರ್ಥ ಸೇವೆ, ಅಪಾರ ಶಕ್ತಿ, ಬುದ್ಧಿ, ಧೈರ್ಯ ಮತ್ತು ರಾಮನ ಮೇಲಿನ ಅಚಲ ನಂಬಿಕೆಯನ್ನು ಇಲ್ಲಿ ಅದ್ಭುತವಾಗಿ ಚಿತ್ರಿಸಲಾಗಿದೆ. ಈ ಕಾಂಡದಲ್ಲಿ ನಾವು ನೋಡುವುದು ಸಮುದ್ರವನ್ನು ದಾಟಿ ಲಂಕೆಗೆ ಧುಮುಕಿದ ಹನುಮಂತನ ಅದ್ಭುತ ಲಂಕನ, ಲಂಕಾಪುರಿಯ ಅದ್ಭುತ ಸೌಂದರ್ಯದ ಅನ್ವೇಷಣೆ, ಅಶೋಕವನದಲ್ಲಿ ದುಃಖಿತಳಾಗಿ ಕುಳಿತಿದ್ದ ಸೀತಾಮಾತೆಯನ್ನು ಕಂಡುಕೊಂಡಿದ್ದು, ರಾಮನ ಮುದ್ರಿಕೆಯನ್ನು ಕೊಟ್ಟು ಸಂದೇಶ ತಲುಪಿಸಿದ್ದು, ರಾವಣ ಸೈನ್ಯದೊಂದಿಗೆ ಯುದ್ಧ ಮಾಡಿ ತನ್ನ ಶಕ್ತಿಯನ್ನು ತೋರಿದ್ದು, ಈ ಎಲ್ಲ ಸಾಹಸಗಳ ಮೂಲಕ ಹನುಮಂತನು ರಾಮ ಸೀತರಿಗೆ ಆಶಾಕಿರಣನಾಗಿ ಭಕ್ತರಿಗೆ ಆದರ್ಶನಾಗಿ ನಿಲ್ಲುತ್ತಾನೆ. ಈಗ ನಾವು ಸುಂದರಕಾಂಡದ ಈ ಭಾಗವನ್ನು ಆರಂಭಿಸೋಣ. ಹನುಮಂತನ ಭಕ್ತಿಯ ಸೌಂದರ್ಯವನ್ನು, ರಾಮನಾಮದ ಮಹಿಮೆಯನ್ನು ಒಟ್ಟಿಗೆ ಅನುಭವಿಸೋಣ. ಜೈ ಶ್ರೀರಾಮ್, ಜೈ ಹನುಮಾನ್.